ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂಬುದು ಪೊರೆಯಿಂದ ಆವೃತವಾದ ಕೊಳವೆಗಳು ಮತ್ತು ಹಾಳೆಗಳಂತಹ ದೊಡ್ಡ ಜಾಲವಾಗಿದೆ. ಇದು ಕೋಶಕೇಂದ್ರದ ಹೊರಪೊರೆಯಿಂದ ಆರಂಭವಾಗಿ ಕೋಶದ್ರವ್ಯದಾದ್ಯಂತ ಹರಡಿಕೊಂಡಿರುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂಬುದು ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ಘಟಕವಾಗಿದೆ. ಇದನ್ನು ಜೀವಕೋಶದ ತಯಾರಿಕಾ ಘಟಕ ಮತ್ತು ಸಾರಿಗೆ ವ್ಯವಸ್ಥೆ ಎಂದು ಕರೆಯಬಹುದು. ಇದು ನ್ಯೂಕ್ಲಿಯರ್ ಎನ್ವಲಪ್ಪಿಂದ ಆರಂಭವಾಗಿ ಸೈಟೋಪ್ಲಾಸಂದವರೆಗೆ ಹರಡಿರುವ ಚೀಲಗಳು ಮತ್ತು ಕೊಳವೆಗಳ ಜಾಲವಾಗಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ರಚನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮುಖ್ಯವಾಗಿ 3 ಭಾಗಗಳಿಂದ ಮಾಡಲ್ಪಟ್ಟಿದೆ. ಒಂದನೆಯದು ಸಿಸ್ಟರ್ನೆ. ಇದು ಉದ್ದವಾದ ಚಪ್ಪಟೆಯಾದ ಚೀಲದಂತಹ ರಚನೆಗಳಾಗಿವೆ. ಎರಡನೆಯದು ವೆಸಿಕಲ್ಸ್. ಇವು ವಸ್ತುಗಳನ್ನು ಸಾಗಿಸಲು ಬಳಸುವ ಸಣ್ಣ ದುಂಡಗಿನ ರಚನೆಗಳಾಗಿವೆ. ಮೂರನೆಯದು ಟ್ಯೂಬ್ಯೂಲ್ಸ್. ಇವು ಕವಲೊಡೆದ ಕೊಳವೆಗಳಂತಹ ರಚನೆಗಳಾಗಿವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ವಿಧಗಳು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ಪ್ರಕಾರಗಳಿವೆ. ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅದರಲ್ಲಿ ನಿಮಗೆ ರೈಬೋಸೋಮ್ಗಳು ಕಾಣಿಸ್ತವೆ. ಯಾವುದರಲ್ಲಿ ರೈಬೋಸೋಮ್ ಕಾಣಿಸ್ತದಲ್ಲ ಅದಕ್ಕೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಅಂದರೆ ರೈಬೋಸೋಮ್ಗಳು ಅದರ ಮೇಲ್ಮೈಯಲ್ಲಿ ಅಂಟಿಕೊಂಡಿರುತ್ತವೆ. ಅಂದರೆ ಈ ರೈಬೋಸೋಮ್ಗಳ ಕಾರ್ಯ ಏನು? ಈ ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆಯ ಕೇಂದ್ರಗಳಾಗಿವೆ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಈ ಪ್ರೋಟೀನುಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಕಣರಹಿತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಏನಿರ್ತದೆ ಅಂದರೆ ರೈಬೋಸೋಮ್ ಇಲ್ಲದಿರುವುದರಿಂದ ಇದು ಸ್ಮೂತ್ ಇದೆ, ಅಂದರೆ ನಯವಾಗಿದೆ. ಇದರ ಕಾರ್ಯ ಏನಂದರೆ ಇದು ಜೀವಕೋಶದ ಕಾರ್ಯಕ್ಕೆ ಪ್ರಮುಖವಾದ ಕೊಬ್ಬಿನ ಅಣುಗಳು ಅಥವಾ ಲಿಪಿಡ್ಗಳ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳೇ, ನಿಮಗೀಗ ಒಂದು ಪ್ರಶ್ನೆ ಇದೆ. ಬೆನ್ನು ಮೂಳೆ ಇರುವ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ವಿಷ ಮತ್ತು ಔಷಧಗಳನ್ನು ವಿಷಮುಕ್ತಗೊಳಿಸುವ ಅಂಗ ಯಾವುದು? ಈ ವರ್ಡ್ ವಾಲ್ ಫ್ಲ್ಯಾಶ್ ಕಾರ್ಡ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. PDF ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯಗಳು. ಮೊದಲನೆಯದು ಸಾರಿಗೆ. ಕೋಶದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶಕೇಂದ್ರದ ನಡುವೆ ವಸ್ತುಗಳ, ವಿಶೇಷವಾಗಿ ಪ್ರೋಟೀನ್ಗಳ ಸಾಗಣೆಗೆ ನಳಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೆಯದು ಪೊರೆ ಜೈವಿಕ ಜನನ. ಅಂದರೆ ಕೆಲವು ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳು ಜೀವಕೋಶದ ಪೊರೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಜೈವಿಕ ರಾಸಾಯನಿಕ ಚಟುವಟಿಕೆಗಳು. ವಿವಿಧ ಜೈವಿಕ ರಾಸಾಯನಿಕ ಕ್ರಿಯೆಗಳಿಗೆ ಇದು ಮೇಲ್ಮೈಯನ್ನು ಒದಗಿಸುತ್ತದೆ. ವಿಷಮುಕ್ತಗೊಳಿಸುವಿಕೆ. ಬೆನ್ನು ಮೂಳೆ ಇರುವ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಷಕಾರಿ ವಸ್ತುಗಳನ್ನು ಮತ್ತು ಔಷಧಿಗಳನ್ನು ವಿಷಮುಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.